ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರು ಹೇಗಿದ್ದೀರಾ? ಐ ಹೋಪ್ ಎಲ್ರು ಆರಾಮಾಗಿದ್ದೀರಾ ಅನ್ಕೊಂಡಿದೀನಿ. ಶ್ರಾವಣ ಅಂತೂ ಸ್ಟಾರ್ಟ್ ಆಗೇ ಬಿಡ್ತು. ಯಾರೆಲ್ಲ ನಾನ್ ವೆಜ್ ನ ಮಿಸ್ ಮಾಡ್ಕೊಳ್ತಾ ಇದ್ದೀರಾ, ಯಾರೆಲ್ಲ ಚಿಕನ್ ಕಬಾಬ್ ನ ಮಿಸ್ ಮಾಡ್ಕೊಳ್ತಾ ಇದ್ದೀರಾ, ಅವ್ರಿಗೋಸ್ಕರ ಈ ವಿಡಿಯೋ. ನಿನ್ನೆ ಒಂದು ಶಾರ್ಟ್ ವಿಡಿಯೋನ ಹಾಕಿದ್ದೆ. ಅವಾಗ ತುಂಬಾ ಜನ ರಿಕ್ವೆಸ್ಟ್ ಮಾಡಿದ್ರಿ ಇದ್ರದ್ದು ರೆಸಿಪಿ ಹೇಳಿ ಅಂತ. ಸೊ ಹಾಗಾಗಿ ಆದಷ್ಟು ಬೇಗನೆ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಇದು ಸೋಯಾ ಕಬಾಬ್ ಮಾಡೋದು ಕೂಡ ತುಂಬಾ ಸಿಂಪಲ್. ಜಸ್ಟ್ ವಿತಿನ್ 5 to 10 minutes ಅಲ್ಲಿ ನಿಮ್ಗೆ ಆಗೋಗುವಂತಹ ಒಂದು ರೆಸಿಪಿ. ಇಮಿಡಿಯೇಟ್ ಆಗಿ ನೀವೇನಾದ್ರೂ ಸೈಡ್ಸ್ ನ ಮಾಡ್ಬೇಕು ಅಂತ ಅಂದ್ರೆ, ಮನೇಲಿ ಏನು ನಾನ್ ವೆಜ್ ಇಲ್ಲ ಅಥವಾ ಹಪ್ಪಳ ಸಂಡಿಗೆ ಏನು ಇಲ್ಲ ಅಂದವಾಗ ಈ ಕಬಾಬ್ ನ ಮಾಡ್ಕೊಡಿ, ಎಲ್ರಿಗೂ ಇಷ್ಟ ಆಗತ್ತೆ. ಇದನ್ನ ಮಾಡೋದಕ್ಕೆ ಫಸ್ಟ್ ನಾನಿಲ್ಲಿ ಸೋಯಾನ ಚೆನ್ನಾಗಿ ಬಿಸಿನೀರಲ್ಲಿ ಕುದಿಸ್ಬಿಟ್ಟು ಬೇಯಿಸ್ಬಿಟ್ಟು ತಗೊಂಡಿದೀನಿ. ಸಾಮಾನ್ಯವಾಗಿ ಸೋಯಾನ ಯೂಸ್ ಮಾಡೋರು ಎಲ್ರಿಗೂ ಕೂಡ ಸೋಯಾನ ಎಷ್ಟು ಬೇಯಿಸ್ಕೋಬೇಕು ಅಂತ ಗೊತ್ತಿರತ್ತೆ. ಬಿಸಿ ನೀರಲ್ಲಿ ಒಂದ್ 2 ಕುದಿ ಬರೋವರ್ಗು ಬೇಯಿಸ್ಕೊಂಡು ನಂತರ ಇದ್ರಲ್ಲಿರುವಂತಹ ನೀರನ್ನೆಲ್ಲ ಚೆನ್ನಾಗಿ ಹಿಂಡ್ಬಿಟ್ಟು ನಾನು ಇಲ್ಲಿ ತಗೊಂಡಿದ್ದೀನಿ. ಯಾವ್ದೇ ಕಾರಣಕ್ಕೂ ಸೋಯಾದಲ್ಲಿ ನೀರ್ ಇರಬಾರ್ದು. ಚೆನ್ನಾಗಿ ಕೈಯಿಂದ ಅದನ್ನ ಹಿಂಡ್ಬಿಟ್ಟು ನೀವು ತಗೋಬೇಕಾಗತ್ತೆ. ಇವಾಗ ಸ್ಪೈಸಸ್ ನ ಹಾಕ್ತಾ ಇದ್ದೀನಿ. ನಾನಿಲ್ಲಿ 2 ಚಮಚ ಆಗುವಷ್ಟು ಖಾರದ ಪುಡಿನ ಹಾಕೊಂಡಿದೀನಿ. ಹಾಗೇನೆ ಒಂದು ಅರ್ಧ ಚಮಚ ಆಗುವಷ್ಟು ಉಪ್ಪು ಕೂಡ ಹಾಕೊಂಡಿದೀನಿ. ನಿಮ್ಗೆ ಏನಾದ್ರೂ ಖಾರ ಜಾಸ್ತಿ ಬೇಕು ಅಂತ ಅಂದ್ರೆ ಒಂದ್ ಸ್ವಲ್ಪ ಖಾರನ ಜಾಸ್ತಿ ಮಾಡ್ಕೊಳ್ಳಿ. ಹಾಗೇನೆ ಉಪ್ಪುನು ಅಷ್ಟೇ, ಉಪ್ಪು ನಾನು ನೀರಲ್ಲಿ ಬೇಯಿಸ್ಬೇಕಾದ್ರೆ ಕೂಡ ಹಾಕೊಂಡಿದ್ದೆ, ಹಂಗಾಗಿ ಇವಾಗ ಒಂದ್ ಸ್ವಲ್ಪ ಹಾಕೊಳ್ತಾ ಇದ್ದೀನಿ. ಶ್ರಾವಣ ಇರೋದ್ರಿಂದ ತುಂಬಾ ಜನ ನಾನ್ ವೆಜ್ ನ ಮಿಸ್ ಮಾಡ್ಕೊಳ್ತಾನೆ ಇರ್ತೀರಾ, ಹಂಗಾಗಿ ಈ ವಿಡಿಯೋನ ನಾನು ನಿಮ್ಗೋಸ್ಕರ ಅಂತ ಅಪ್ಲೋಡ್ ಮಾಡಿರೋದು. ಇವಾಗ 1/4 ಚಮಚ ಆಗುವಷ್ಟು ನಾನಿಲ್ಲಿ ಗರಂ ಮಸಾಲಾ ಪೌಡರ್ ನ ಹಾಕೊಂಡಿದ್ದೀನಿ. ನಂತರ ನಾನಿಲ್ಲಿ 1 ಚಮಚ ಆಗುವಷ್ಟು ಚಿಕನ್ ಮಸಾಲಾ ಪೌಡರ್ ನ ಹಾಕೊಂಡಿದ್ದೀನಿ. ಚಿಕನ್ ಮಸಾಲಾ ಪೌಡರ್ ನ ಹಾಕೋದ್ರಿಂದ ನಿಮ್ಗೆ ಸೇಮ್ ನಿಮ್ಗೆ ಈ ಅಂಗಡಿಗಳಲ್ಲೆಲ್ಲ ಸಿಗತ್ತಲ್ವಾ ಚಿಕನ್ ಕಬಾಬು, ಅದೇ ರೀತಿ ಫ್ಲೇವರ್ ಇರತ್ತೆ. ಟೇಸ್ಟ್ ಕೂಡ ಹಂಗೇನೆ ಇರತ್ತೆ. ನೀವು ನಾರ್ಮಲ್ ಚಿಕನ್ ಹಾಕಿ ಮಾಡಿದ್ರು ಕೂಡ ನಿಮ್ಗೆ ಅದೇ ಟೇಸ್ಟೇ ಬರುತ್ತೆ. ಇವಾಗ ಚಿಕನ್ ಮಸಾಲಾ ಹಾಕಿದ ನಂತರ ನಾನಿಲ್ಲಿ ಕಬಾಬ್ ಪೌಡರ್ ನ 1-2 ಚಮಚ ಆಗುವಷ್ಟು ಹಾಕೊಂಡಿದೀನಿ. ಜಾಸ್ತಿ ಹಾಕೋದಕ್ಕೆ ಹೋಗ್ಬೇಡಿ, ಯಾಕೆಂದ್ರೆ ಚಿಕನ್ ಆದ್ರೆ ನಾವು ಹಾಕೋ ಎಲ್ಲಾ ಸ್ಪೈಸಸ್ ಚೆನ್ನಾಗಿ ಹೊಂದ್ಕೊಳತ್ತೆ ಮತ್ತೆ ಹಿಡ್ಕೊಳತ್ತೆ. ಆದ್ರೆ ಇದು ಸೋಯಾ ಆಗಿರೋದ್ರಿಂದ ನಾವ್ ಏನೇ ಹಾಕಿದ್ರು ಕೂಡ ಹಿಟ್ಟಿಟ್ಟು ಹಂಗೆ ಉಳ್ಕೊಳತ್ತೆ. ಸೊ ಹಾಗಾಗಿ ಎಲ್ಲಾನು ಸ್ವಲ್ಪನೇ ಹಾಕೊಳ್ಳಿ. ನಂತರ ನಾನಿಲ್ಲಿ 2 ಚಮಚ ಆಗುವಷ್ಟು ಕಾರ್ನ್ಫ್ಲೋರ್ ನ ಹಾಕೊಂಡಿದೀನಿ. ಹಾಗೆ 1 ಚಮಚ ಆಗುವಷ್ಟು ಅಕ್ಕಿ ಪುಡಿನ ಹಾಕೊಂಡಿದೀನಿ. ಮಾಮೂಲಿ ಅಕ್ಕಿ ಪುಡಿ ಇರತ್ತಲ್ವಾ, ಅದನ್ನೇ 1 ಚಮಚ ಆಗುವಷ್ಟು ಸೇರಿಸ್ಕೊಳ್ಳಿ. ಅಕ್ಕಿ ಪುಡಿ ಹಾಕೋದ್ರಿಂದ ಅದು ಕ್ರಿಸ್ಪಿನೆಸ್ ಚೆನ್ನಾಗಿರತ್ತೆ. ಮತ್ತೆ ನೀವು ಇದು ಕಾರ್ನ್ಫ್ಲೋರ್ ಅಕ್ಕಿ ಪುಡಿ ಎಲ್ಲಾ ಹಾಕಿರೋದ್ರಿಂದ ಎಣ್ಣೆಗೆ ಹಾಕಿ ಡೀಪ್ ಫ್ರೈ ಮಾಡಿದವಾಗ ನಿಮ್ಗೆ ಅದು ಬಿಟ್ಕೊಳ್ಳೋದಿಲ್ಲ. ತುಂಬಾ ಜನರು ಪ್ರಾಬ್ಲಮ್ ಏನು ಅಂದ್ರೆ, ನಾವು ಕಬಾಬ್ ಮಾಡ್ತೀವಿ, ಕಬಾಬು ಎಣ್ಣೆ ಒಳಗಡೆನೆ ಎಲ್ಲಾ ಬಿಟ್ಕೊಂಡ್ಬಿಡತ್ತೆ, ನಾವು ಮೊಟ್ಟೆ ಕೂಡ ಹಾಕಿರ್ತೀವಿ ಅಂತ ಹೇಳ್ತಾ ಇರ್ತೀರಾ. ಸೊ ಏನಕ್ ಬಿಡುತ್ತೆ ಅಂತ ಇದೇ ರೀಸನ್ ಏನಂತ ಅಂದ್ರೆ, ನೀವು ಎಲ್ಲಾನು ಜಾಸ್ತಿ ಹಾಕೊಂಡ್ಬಿಟ್ಟಿರ್ತೀರಾ, ಆದ್ರೆ ಕಾರ್ನ್ಫ್ಲೋರ್ ಅಕ್ಕಿ ಪುಡಿನೇ ಹಾಕಿರೋದಿಲ್ಲ. ಸೊ ಇವಾಗ ನೋಡಿ, ನಾನು 1 ಚಮಚ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತೆ ಅರ್ಧ ಲೆಮನ್ ನ ಹಾಕಿ ಚೆನ್ನಾಗಿ ಕಲ್ಸ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಮೊಟ್ಟೆನ ಹಾಕಿಲ್ಲ, ನಿಮಗ್ ನೆನ್ಪಿರ್ಲಿ ಶ್ರಾವಣ ಇರೋದ್ರಿಂದ ನಾನು ನಿಮ್ಗೆ ವೆಜ್ ಅಲ್ಲೇ ತೋರ್ಸ್ಕೊಡ್ಬೇಕು ಅಂತ ಎಗ್ ಕೂಡ ಹಾಕ್ದಿರಾನೆ ಮಾಡ್ತಾ ಇರೋವಂಥದ್ದು. ನಮ್ಮನೆಯಲ್ಲಿ ಸಾಮಾನ್ಯವಾಗಿ ನಾವೇನಾದ್ರೂ ನಾನ್ ವೆಜ್ ತಿನ್ಬೇಕು ಅಂತ ತುಂಬಾನೇ ಅನ್ನಿಸ್ತಾ ಇರ್ಬೇಕಾದ್ರೆ ಈ ತರ ಮಾಡ್ಕೊಂಡ್ಬಿಡ್ತೀವಿ. ಶ್ರಾವಣ ಅಲ್ವಾ ಇವಾಗ, ಸೊ ಹಾಗಾಗಿ ಈ ತರ ಮಾಡ್ಕೊಂಡ್ಬಿಡ್ತೀವಿ. ನೋಡಿ, ಸ್ವಲ್ಪನೇ ನೀರನ್ನ ಹಾಕೊಳ್ತಾ ಕಲಿಸ್ಕೊಡಿ. ಜಾಸ್ತಿನೂ ನೀರ್ ಹಾಕೋದಕ್ ಹೋಗ್ಬೇಡಿ. ನಿಮ್ಮ ಕಣ್ಣೆದುರುಗಡೆನೆ ನಾನು ಎಣ್ಣೆಗೆ ಹಾಕಿ ತೋರಿಸ್ತೀನಿ. ಒಂದು ಸ್ವಲ್ಪ ಕೂಡ ಹಿಟ್ಟು ಬಿಟ್ಕೊಳ್ಳೋದಿಲ್ಲ, ಅಷ್ಟು ನೀಟಾಗಿ ಬರತ್ತೆ ಇದು. ಮತ್ತೆ ತುಂಬಾ ಜನ ಹೇಳೋದೇನು ಅಂದ್ರೆ, ನಾವು ಮೊಟ್ಟೆ ಕೂಡ ಹಾಕಿರ್ತೀವಿ ಆದ್ರೂ ಕೂಡ ಎಣ್ಣೆನಲ್ಲಿ ಬಿಟ್ಕೊಳ್ಳುತ್ತಲ್ಲ ಯಾಕೆ ಅಂತ ಕೇಳ್ತಿರ್ತೀರಾ. ಯಾಕೆ ಅಂತ ಅಂದ್ರೆ, ನೀವು ಕಲ್ಸಿದ ತಕ್ಷಣನೇ ಮಾಡೋದಕ್ಕೆ ಹೋದ್ರೆ ಸೇಮ್ ಅದೇ ತರ ಆಗತ್ತೆ. ಮತ್ತೆ ಇನ್ನೊಂದೇನು ರೀಸನ್ ಅಂತ ಅವಾಗ್ಲೇ ಹೇಳ್ತಾ ಇದ್ದೆ ನಾನು. ನೋಡಿ, ನೀವು ಕಾರ್ನ್ ಫ್ಲೋರ್ ಮತ್ತೆ ಅಕ್ಕಿ ಪುಡಿನ ಕಬಾಬ್ ಅಲ್ಲಿ ಮಿಸ್ ಮಾಡೋ ಹಾಗೆ ಇಲ್ಲ. ಅಕಸ್ಮಾತ್ ನೀವು ರೈಸ್ ಫ್ಲೋರ್ ನ ಬೇಕಾದ್ರೆ ಮಿಸ್ ಮಾಡ್ಬಿಡಿ, ಅಕ್ಕಿ ಪುಡಿನ ಒಂದ್ ಪಕ್ಷ ನೀವು ಅಕ್ಕಿ ಪುಡಿ ಮಿಸ್ ಮಾಡಿದ್ರು ಪರವಾಗಿಲ್ಲ, ಆದ್ರೆ ಕಾರ್ನ್ ಫ್ಲೋರ್ ನ ನೀವು ಬಿಡೋದಕ್ ಹೋಗ್ಬಾರ್ದು. ಕಾರ್ನ್ ಫ್ಲೋರ್ ಹಾಕಿದ್ರೆ ನಿಮ್ಗೆ ಅದು ಕಚ್ಕೊಳತ್ತೆ, ಅಂದ್ರೆ ಹಿಡ್ಕೊಳತ್ತೆ. ನೀವೇನೇ ಚಿಕನ್ ಆಗಿರ್ಬೋದು, ಸೋಯಾ ಆಗಿರ್ಬೋದು, ಇಲ್ಲ ಪೊಟ್ಯಾಟೊ ಆಗಿರ್ಬೋದು, ಯಾವ್ದಕ್ಕೆ ಕಬಾಬ್ ಮಾಡೋದಕ್ ಹೋದ್ರು ಅದು ಚೆನ್ನಾಗಿ ಹೊಂದ್ಕೊಳತ್ತೆ. ಹಂಗಾಗಿ ಅದು ನಾವೇನೇ ಮಸಾಲೆ ಹಾಕಿದ್ರು ಬಿಟ್ಕೊಳಲ್ಲ. ಇಷ್ಟೇ ರೀಸನ್. ಸೊ ಇವಾಗ ಕಲ್ಸಿಟ್ಕೊಂಡಿರುವಂತಹ ಸೋಯಾನ ನಾನು ಒಂದ್ 5 ನಿಮಿಷಗಳ ಕಾಲ ಒಂದ್ ಸ್ವಲ್ಪ ಹುಳಿ ಉಪ್ಪು ಖಾರ ಹಿಡಿಲಿ ಅಂತ ಹೇಳ್ಬಿಟ್ಟು ಬಿಟ್ಟಿದ್ದೆ. ಇವಾಗ ಎಣ್ಣೆನ ಚೆನ್ನಾಗಿ ಕಾಯಿಸ್ಕೊಳ್ಳಿ. ನಾನಿಲ್ಲಿ ಎಣ್ಣೆನ ನೀಟಾಗಿ ಕಾಯಿಸ್ಕೊಂಡಿದ್ದೀನಿ. ಹಾಗೇನೆ ಇದು ನಾನು ಮೊನ್ನೆ ಅಷ್ಟೇ ಒಂದ್ಸಲ ಕಬಾಬ್ ಮಾಡ್ಕೊಂಡಿದ್ದೆ, ಅದೇ ಎಣ್ಣೆನ ಇವಾಗ್ಲೂ ಕೂಡ ಬಳಸ್ಕೊಳ್ತಾ ಇದ್ದೀನಿ. ಸೊ 1-2 ನೀವ್ ಯಾವತ್ತೇ ಕಬಾಬ್ ಮಾಡಿದ್ರು ಅಷ್ಟೇನೆ 1-2 ಸಲ ಮಾತ್ರ ಕಬಾಬ್ ಎಣ್ಣೆನ ಯೂಸ್ ಮಾಡಿ.
ಜಾಸ್ತಿ ಸಲ ಅದನ್ನೇ ನೀವು ಯೂಸ್ ಮಾಡ್ತಾ ಹೋದ್ರೆ ಅದರಿಂದ ಸಾಕಷ್ಟು ಕಾಯಿಲೆಗಳು ಬರುತ್ತೆ. ಸೊ ಹಾಗಾಗಿ ಆದಷ್ಟು 1 ರಿಂದ 2 ಸಲ ಯೂಸ್ ಮಾಡ್ತಾ ಹೋಗಿ. ತುಂಬಾ ಡೀಪ್ ಫ್ರೈ ಮಾಡಿ ಅದೇನಾದ್ರೂ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಅಂದ್ರೆ ನೀವು ಅದನ್ನ ಯೂಸ್ ಮಾಡೋದಕ್ಕೆ ಹೋಗ್ಬೇಡಿ. ಇವಾಗ ನೋಡಿ ಕಬಾಬ್ಗೆ ಹಾಕಿದ್ದಾಗಿದೆ. ನಾನು ಎಣ್ಣೆ ಒಳಗಡೆ ಸೋಯಾನ ಹಾಕಿದೀನಿ. ನಿಮ್ಮ ಕಣ್ಣೆದುರುಗಡೆನೆ ನಾನು ತಿರುಗಿಸಿ ತೋರಿಸ್ತೀನಿ. ಒಂದು ಕೂಡ ಬಿಟ್ಕೊಳ್ಳೋದಿಲ್ಲ. ಯಾರು ಬೇಕಿದ್ರು ಮಾಡ್ಬೋದು ಅಂಡ್ ಈಸಿಯಾಗಿ ನೀವು ಮಾಡ್ಕೊಳ್ಬಹುದು. ತುಂಬಾ ಜನರಿಗೆ ಅಡ್ಗೆನೆ ಮಾಡಕ್ ಬರಲ್ಲ ಅನ್ನೋರು ಕೂಡ ಮಾಡ್ಕೊಳ್ಳುವಂತಹ ಒಂದು ಈಸಿ ರೆಸಿಪಿ ಅಂತಾನೆ ಹೇಳ್ಬೋದು. ಅಕಸ್ಮಾತ್ ಸಡನ್ ಆಗಿ ಶ್ರಾವಣದಲ್ಲಿ ಯಾರಾದ್ರೂ ಗೆಸ್ಟ್ ಗಳು ಅಥವಾ ನೆಂಟರುಗಳು ಬರ್ತಾನೆ ಇರ್ತಾರೆ ಮನೆಗೆ. ಇನ್ನೇನೆಲ್ಲ ಹಬ್ಬಗಳು ಸ್ಟಾರ್ಟ್ ಆಯ್ತಲ್ವಾ, ಹಬ್ಬದಲ್ಲಿ ನಾನ್ ವೆಜ್ ಅಂತೂ ಮಾಡೋದಕ್ಕಾಗಲ್ಲ. ಆದ್ರೆ ನಾನ್ ವೆಜ್ ತರನೇ ಊಟನ ಕೊಡ್ಬೇಕು ಅವ್ರಿಗೆ ಅನ್ಕೊಂಡಿದ್ರೆ ಈ ತರ ಸೋಯಾದಲ್ಲಿ ನೀವು ಕಬಾಬ್ ಮಾಡ್ಬೋದು, ಕೈಮಾ ಉಂಡೆ ಸಾರ್ ಮಾಡ್ಬೋದು, ತುಂಬಾ ವೆರೈಟಿನ ನೀವು ಮಾಡ್ಕೊಳ್ಬಹುದು. ಯಾರಿಗಾದ್ರೂ ಸೋಯಾ ಕೈಮಾ ಉಂಡೆ ಸಾಂಬಾರ್ ಬೇಕು ರೆಸಿಪಿ ಅಂತ ಅಂದ್ರೆ ನನ್ಗೆ ಕಾಮೆಂಟ್ ಅಲ್ಲಿ ತಿಳಿಸಿ. ಆದಷ್ಟು ಬೇಗ ಅದನ್ನು ಕೂಡ ನಿಮ್ಗೆ ಅಪ್ಲೋಡ್ ಮಾಡ್ತೀನಿ. ಇವಾಗ ನಿಮ್ಮ ನೋಡ್ತಾ ಇರ್ಬೋದು ನೀವು ಯಾವ ತರ ಸಪರೇಟ್ ಆಗಿ ಎಷ್ಟು ಚೆನ್ನಾಗಾಗಿದೆ ಉದ್ರುದ್ರಾಗಿ ಅಂತ. ಒಂದು ಚೂರು ಎಣ್ಣೆನಲ್ಲಿ ಬಿಟ್ಕೊಂಡಿಲ್ಲ. ಹಾಗೆ ನೋಡಿದ್ರೇನೆ ನಿಮಗ್ ಗೊತ್ತಾಗ್ತಾ ಇದೆ ಆ ಕ್ರಿಸ್ಪಿನೆಸ್ ಹೇಗಿದೆ ಮತ್ತೆ ಸೋಯಾ ಕಬಾಬ್ ಎಷ್ಟು ಚೆನ್ನಾಗಾಗಿದೆ ಅಂತ ನಿಮ್ಗೆ ನೋಡಿದ ತಕ್ಷಣನೇ ಗೊತ್ತಾಗ್ತಾ ಇದೆ. ನೋಡಿ ಇವಾಗ ನಾನು ತೆಕ್ಕೊಳ್ತಾ ಇದ್ದೀನಿ. ನಾವು ಸೋಯಾನ ಮೊದ್ಲೇ ನೀರಲ್ಲಿ ಹಾಕಿ ಬೇಯಿಸಿಟ್ಕೊಂಡಿರೋದ್ರಿಂದ ತುಂಬಾ ಹೊತ್ತು ನೀವು ಡೀಪ್ ಫ್ರೈನ ಮಾಡೋದಕ್ಕೆ ಹೋಗ್ಬೇಡಿ. ನಾನು ಆ ಕಡೆ ಈ ಕಡೆ ತಿರ್ಗೋ ಅಷ್ಟರಲ್ಲಿ ಎಣ್ಣೆನೆ ಒಂದ್ ಸ್ವಲ್ಪ ಜಾಸ್ತಿ ಸೀದೋಗ್ಬಿಡ್ತು. ಯಾಕಂದ್ರೆ ನಾನು ಸ್ವಲ್ಪ ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡ್ಬಿಟ್ಟಿದ್ದೆ. ಸೊ ಅದೇ ಎಣ್ಣೆಗೆನೆ ಲಾಸ್ಟ್ ಅಲ್ಲಿ ನಾನು ಒಂದ್ ಎಸ್ಲಾಗುವಷ್ಟು ಕರ್ಬೇವಿನ ಸೊಪ್ಪನ್ನ ಹಾಕಿ ಫ್ರೈ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಏನಕ್ಕಂದ್ರೆ ಅದ್ರ ಮೇಲ್ಗಡೆ ಹಾಕೊಂಡ್ರೆ ತಿನ್ನೋದಕ್ಕೂ ಚೆನ್ನಾಗಿರತ್ತೆ ಅಂತ ಅನ್ಬಿಟ್ಟು ಒಂದ್ ಸ್ವಲ್ಪ ಫ್ರೈ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಕೂಡ ಅಷ್ಟೇ ಕರ್ಬೇವಿನ ಸೊಪ್ಪನ್ನ ಹಾಕೊಳ್ಬಹುದು. ಹಾಗೇನೆ ಹಸಿ ಮೆಣಸಿನ್ಕಾಯಿ ಬರುತ್ತಲ್ವಾ, ಬೇಕು ಅಂದ್ರೆ ಅದನ್ನ ಕೂಡ ಹಾಕೊಳ್ಬಹುದು. ಇದೇ ತರ ಒಳ್ಳೆ ಒಳ್ಳೆ ರೆಸಿಪಿಗಳಿಗೋಸ್ಕರ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ನ ಪ್ರೆಸ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ನ ಪ್ರೆಸ್ ಮಾಡೋದನ್ನ ಮಿಸ್ ಮಾಡ್ಬೇಡಿ. ಬೆಲ್ ಐಕಾನ್ ನ ಪ್ರೆಸ್ ಮಾಡೋದ್ರಿಂದ ನಾನ್ ಮಾಡೋ ಎಲ್ಲಾ ಫಸ್ಟ್ ವಿಡಿಯೋಗಳು ನಿಮ್ಗೆನೆ ತೋರ್ಸತ್ತೆ. ಸೊ ಹಾಗಾಗಿ ಬೆಲ್ ಐಕಾನ್ ನ ಪ್ರೆಸ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ನ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.